ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಮಾವಾಸ್ಯೆ ಅಂತ ಅಂದರೆ ಏನು, ಅಮಾವಾಸ್ಯೆಗಳಲ್ಲಿ ಎಷ್ಟು ವಿಧಗಳಿವೆ, ಹಾಗೆಯೇ ಅಮಾವಾಸ್ಯೆಯ ದಿನ ನಾವು ಯಾವೆಲ್ಲ ಕಾರ್ಯಗಳನ್ನು ಮಾಡಬಹುದು, ಇದರ ಜೊತೆಗೆ ಅಮಾವಾಸ್ಯೆ ಅಂದರೆ ಶುಭನ ಅಶುಭನ, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದ ವೆಂಕಟರಮಣ ಭಟ್. ಬನ್ನಿಯವನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಎಂದಿನಂತೆ ಪಂಚಾಂಗವನ್ನು ಆಲಿಸುವಂತಹ ಸಮಯ, ಹಾಗಾಗಿ ಭಾನುವಾರದ ಪಂಚಾಂಗದ ಭವಿಷ್ಯ ಯಾವ ರೀತಿಯಾಗಿದೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ, ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ, ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ, ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸುತ್ತಾ, ಇವತ್ತು ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಪ್ರಾರಂಭ ಆಗಿದೆ. ದಕ್ಷಿಣಾಯನ ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಬಿದಿಗೆ. ಇವತ್ತಿನ ದಿವಸ ಬಿದಿಗೆ, ಭಾನುವಾರ, ಪೂರ್ವಾಷಾಢ ನಕ್ಷತ್ರ, ಹಾಗೆ ಬ್ರಹ್ಮನಾಮ ಯೋಗ, ತೈತಿಲ ಕರ್ಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗ ಭವಿಷ್ಯವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ವೀಕ್ಷಕರು ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ 12 ರಾಶಿಗಳು, ಆ 12 ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಹಾಗೆಯೇ ಕರ್ಕಾಟಕ, ಸಿಂಹ, ಕನ್ಯಾ, ಈ ಒಂದು ರಾಶಿಗಳಿಗೆ ಯಾವ ದೋಷಗಳಿವೆ, ಹಾಗೆಯೇ ಆ ದೋಷಗಳನ್ನು ನಾವು ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬಹುದು, ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಓಂ. ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಜೇನ ಸವಿತಾ ರಥೇನ ದೇವೋ ಜಾತಿ ಭುವನಾ ವಿಪಶ್ಯನ್. ಓಂ ಅಗ್ನಿಂದೋತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ. ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ. ನಿಷ್ಕ್ರೀತೋ ಯಜ್ಞಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಇದು ಇವತ್ತಿನ ದಿವಸ ನಾವು ಹೇಳುವಂಥ ಮಂತ್ರ. ಭಾನುವಾರ, ಏಕೆಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್. ನಾವು ಭಾನುವಾರ ದಿವಸ ರಜೆ ಇದೆ ಅಂತ ನಾವು ಮಲ್ಕೊಳ್ಬಾರದಂತೆ, ಹಾಗಾಗಿ ಬೇಗನೆ ಏಳಬೇಕಂತೆ. ಹಾಗಾಗಿ ಇವತ್ತಿನ ದಿವಸ ಈ ಮಂತ್ರವನ್ನು ಹೇಳಿಕೊಂಡು ಅಥವಾ ಮಂತ್ರವನ್ನು ಕೇಳುವುದರಿಂದಲೇ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಆದ್ದರಿಂದ ಮೊದಲನೇದಾಗಿ ಮೇಷರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ಭೂಮಿ ವ್ಯವಹಾರ, ಯಾವುದೇ ರೀತಿಯಲ್ಲಿ ವ್ಯವಹಾರವನ್ನು ಭೂಮಿಯನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಮನೆಯನ್ನು ತೆಗೆದುಕೊಳ್ಳುವಂಥದ್ದು, ಈ ರೀತಿ ವ್ಯವಹಾರವನ್ನು ಮಾಡುವಂಥವರಿಗೆ ಇವತ್ತಿನ ದಿವಸ ಅನುಕೂಲ ಇದೆ. ಹಾಗೆ ಇವತ್ತು ಭಾನುವಾರ ಆಗಿರೋದರಿಂದ ನಾವು ಯಾವುದೇ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ನಾವು ಟೋಕನ್ ಅಡ್ವಾನ್ಸ್ ಅಥವಾ ಅದ್ರ ಬಗ್ಗೆ ನಾವು ಮಾತಾಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡುವಂಥದ್ದು. ಇನ್ನು ಸಹೋದರರಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಗುರು ಹಿರಿಯರ ದರ್ಶನ ಮಾಡುವಂತಹ ಸಾಧ್ಯತೆ ಇದೆ. ದೇವತಾ ದರ್ಶನ, ದಾನ ಧರ್ಮದ ಪ್ರವೃತ್ತಿ. ಯಾಕೆಂದರೆ ದಾನ ಧರ್ಮ ಹೇಳುವಂಥದ್ದು ಪ್ರತಿಯೊಬ್ಬರು ಕೂಡ ಅದನ್ನು ನಾವು ಪ್ರತಿ ದಿವಸವೂ ಕೂಡ ದಾನ ಧರ್ಮವನ್ನು ಮಾಡಲೇಬೇಕಂತೆ. ಯಾಕಂದರೆ ಹಿಂದೆ ಎಲ್ಲರೂ ಕೂಡ ಅವರು ಯಾವ ರೀತಿ ತಾವು ಊಟ ಮಾಡಬೇಕಾದ್ರೆ
ಒಂದು ಮುಷ್ಟಿ ಅನ್ನವನ್ನು ಅಥವಾ ನಾವು ಅನ್ನವನ್ನು ಮಾಡಬೇಕಾದ್ರೆ ಒಂದು ಮುಷ್ಟಿ ಅಕ್ಕಿಯನ್ನು ತೆಗೆದುಕೊಂಡು ಅವರು ಹಾಗೆ ಇಡ್ತಿದ್ರು. ಅದನ್ನು ಯಾವ ರೀತಿ ಅದು ಒಂದು ತಿಂಗಳ ಆದಮೇಲೆ ಹಾಗೆ ಅದನ್ನು ಸಂಗ್ರಹ ಮಾಡಿ 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 ಒಂದು ತಿಂಗಳ ಆದಮೇಲೆ ಅದನ್ನು ಯಾವ ರೀತಿ ಅನ್ನದಾನ ನಡೆಯುವಂಥ ಸ್ಥಳಕ್ಕೆ ಕೊಡುತ್ತಿದ್ದರು. ಹಾಗಾಗಿ ಅಥವಾ ಆಶ್ರಮಗಳಿಗೆ ಯಾವ ರೀತಿ ಅದನ್ನು ಅಥವಾ ಎಲ್ಲಿ ನಿರಂತರವೂ ಅನ್ನದಾನ ನಡೀತದೆಯೋ ಆ ಸ್ಥಳಕ್ಕೆ ಕೊಡ್ತಿದ್ರು. ಯಾಕಂದ್ರೆ ದಿವಸನೂ ನಾವು ಅನ್ನದಾನ ಮಾಡ್ದಂಗೆ ಆಗ್ತದಂತೆ ಆ ಥರ ಮಾಡೋದರಿಂದ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಊಟ ಮಾಡುವಾಗ ಅದಕ್ಕೆ ಸರ್ವಭೂತೇಭ್ಯ ಸ್ವಾಹ ಅಂತ ಹೇಳ್ತಾರೆ. ಎಲ್ಲ ಭೂತಗಳಿಗೂ ಕೂಡ ಇವತ್ತಿನ ದಿವಸ ಎಲ್ಲರೂ ಕೂಡ ತೃಪ್ತಿಯನ್ನು ಹೊಂದಬೇಕು. ಅದಕ್ಕಾಗಿ ಆ ಎಲ್ಲ ತೃಪ್ತಿಯನ್ನು ಹೊಂದಬೇಕು ಅಂತಾದರೆ ಅವರಿಗೆ ತಕ್ಕಂತೆ ಆ ಸಂದರ್ಭಕ್ಕೆ ತಕ್ಕಂತೆ ಎಲ್ಲರಿಗೂ ಕೂಡ ಭಗವಂತನೇ ತೃಪ್ತಿಯನ್ನು ಕೊಡಬೇಕು. ನಾವು ನಮಗಷ್ಟೇ ನಾವು ಅಡುಗೆಯನ್ನು ಮಾಡ್ಕೊಳ್ಬೋದು ಅಥವಾ ಊಟವನ್ನು ಮಾಡ್ಬೋದು. ಆದರೆ ಇನ್ನೂ ಎಷ್ಟು ಜೀವರಾಶಿಗಳು, ತುಂಬ ಜೀವರಾಶಿಗಳು ಇದ್ದಾವೆ. ಅವರಿಗೆಲ್ಲ ಕೊಡುವಂಥವನು ಯಾರು? ಅವನು ಭಗವಂತ ದೈವಂ ಮಾನುಷ ರೂಪೇಣ. ಭಗವಂತ ಮನುಷ್ಯ ರೂಪದಲ್ಲಿ ಬಂದು ಅವರಿಗೆ ಯಾವ್ಯಾವ ಕಾರಣದಲ್ಲಿ ಏನು ಬೇಕು ಅನ್ನ ನೀರನ್ನು ನಾವು ಕೊಡ್ತಾನಂತೆ. ಹಾಗಾಗಿ ನಾವು ಭಗವಂತನ ಸ್ಮರಣೆ ವಿಶೇಷವಾಗಿ ಮಾಡುವುದರಿಂದ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗುವಂಥದ್ದು. ಅನುಕೂಲ ಆಗುವುದಿಲ್ಲ ಇಲ್ಲವೇ ಇಲ್ಲ. ನಾವು ಬೇರೆಯವರ ಮನುಷ್ಯರನ್ನು ಹೊಗಳುವುದಕ್ಕಿಂತ ನಾವು ಭಗವಂತನನ್ನು ಹೊಗಳಿದ್ರೆ ನಮಗೆ ತುಂಬ ಉಪಯೋಗಗಳು ಇದ್ದಾವೆ. ಆದರೆ ಇವತ್ತೇ ನಮಗೆ ಉಪಯೋಗ ಆಗ್ತದೆ ಅಂತ ಅರ್ಥ ಅಲ್ಲ. ಇವತ್ತು ಉಪಯೋಗ ಆಗ್ತದೆ, ಮುಂದೆನೂ ಕೂಡ ಉಪಯೋಗ ಆಗುವಂಥ ಎಲ್ಲ ರೀತಿಯಲ್ಲೂ ಕೂಡ ಶತಸಿದ್ಧ ಇದೆ. ಯಾಕಂದರೆ ಭಗವಂತನ ಸ್ಮರಣೆ ಮಾಡಿದ್ರೆ ನಮಗೆ ಇವತ್ತಲ್ಲ ನಾಳೆ ಕೊಟ್ಟೇ ಕೊಡ್ತಾನೆ. ಆದರೆ ಮನುಷ್ಯರ ಸ್ಮರಣೆ ಮಾಡಿದ್ರೆ ಅವರು ಇವತ್ತು ಕೊಡ್ಬೋದು ಅಥವಾ ಕೊಡದೇನೂ ಇರಬಹುದು. ಯಾಕೆಂದರೆ ಈಗಿನ ಕಲಿಕಾಲದಲ್ಲಿ ನಾವು ಯಾರನ್ನು ನಂಬಬೇಕು ಯಾರನ್ನ ಬಿಡಬೇಕು ಹೇಳುವಂಥದ್ದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಆದಷ್ಟು ನಾವು ಭಗವಂತನ ಸ್ಮರಣೆ ಸ್ತುತಿಯನ್ನು ಹೆಚ್ಚಿಗೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಹಾಗಾಗಿ ಇವತ್ತಿನ ದಿವಸ ಚಂದ್ರನಿಗೆ ಅರ್ಚನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ವೃಷಭ ರಾಶಿಯವರಿಗೆ ಧನ ಮತ್ತು ಧಾನ್ಯ ಲಾಭ ಆಗುವಂಥ ಸಾಧ್ಯತೆ ಇದೆ. ಹೇಗೆ ಲಾಭ ಆಗ್ತದೆ? ನಮಗೆಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ದಾರಿ ಮೇಲೆ ಸಿಗ್ತದೆಯೋ? ದಾರಿ ಮೇಲೆ ಸಿಗ್ತದೆ ಅಂತ ಅರ್ಥ ಅಲ್ಲ. ನಾವು ಬೆಳೆದಂಥ ಬೆಳೆಯಲ್ಲೂ ಕೂಡ ಒಳ್ಳೆಯ ರೀತಿಯಾದಂಥ ನಮಗೆ ಆ ಒಂದು ಬೆಳೆನೂ ಸಿಗುವಂಥದ್ದು ಅಥವಾ ಅದಕ್ಕೆ ತಕ್ಕಂತೆ ಏನು ಲಾಭ ಆಗುವಂಥದ್ದು. ಅದಕ್ಕೆ ನಾವು ಇಂತಿಷ್ಟು ಸಿಗಬೇಕು ಅಂತ ಹೇಳಿರ್ತೇವೆ, ಅದಕ್ಕೂ ಕೂಡ ಅದರ ಡಬಲ್ಲು ನಮಗೆ ಸಿಗುವಂಥದ್ದು ಯಾವ ರೀತಿ. ಹಾಗಾಗಿ ಅದು ಕೂಡ ಲಾಭ ಆದಂಗೆ ಆಗ್ತದೆ. ಇನ್ನು ಮೃಷ್ಟಾನ್ನ ಭೋಜನ, ನಾವು ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಒಂದು ಊಟವನ್ನು ನಾವು ಮಾಡುವಂಥದ್ದು ಮೃಷ್ಟಾನ್ನ ಭೋಜನ. ಹಾಗಾಗಿ ಇನ್ನು ಇವತ್ತಿನ ದಿವಸ ಅಶುಚಿಯಾಗುವಂಥ ಸಾಧ್ಯತೆ ಇದೆ. ಅಶುಚಿ ಅಂದರೆ ನಾವು ಎಲ್ಲರೂ ಹೋಗ್ತಾ ಇರಬೇಕಾದ್ರೆ ಏನೋ ಒಂದು ಮೈಲಿಗೆ ನಮಗೆ ತಾಗುವಂಥದ್ದು ಅಥವಾ ಹೀಗೆ. ಆದ್ದರಿಂದ ಶತ್ರುಗಳಿಂದ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ವಿಶೇಷವಾಗಿ ನಾವು ಯಾರಾದರೂ ಈಗ ಬೆಟ್ಟ ಗುಡ್ಡಗಳಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ನಾವು ಯಾರಾದರೂ ಕೂಡ ಯಾರೋ ನಮಗೆ ಅವರು ಶತ್ರುಗಳು ಅಂತ ನಮ್ಮ ಶತ್ರುಗಳು ಅಂತ ಗೊತ್ತಾದ ಮೇಲೆ ನಾವು ಮತ್ತೆ ಅವರು ಕರೆದಿದ್ದಾರೆ ಅಂತ ನಾವು ಅಲ್ಲಿ ಹೋಗಬಾರ್ದಂತೆ. ಹಾಗಾಗಿ ನಾವು ಒಂದು ಸರಿ ನಮಗೆ ಅವರಿಗೆ ಆಗೋದಿಲ್ಲ ಅಂತ ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅವರು ಕರೆದಿದ್ದಾರೆ ಇವರು ಕರೆದಿದ್ದಾರೆ ಅಂತ ಅವ್ರ ಸಂತಿಗೆ ಹೋಗುವುದನ್ನು ನಾವು ನಿಲ್ಲಿಸಬೇಕು. ಅದಕ್ಕೆ ಆ ಸಂಘವನ್ನು ನಾವು ಬಿಡಬೇಕು. ಯಾವ ರೀತಿ ಸಂಘವನ್ನು ನಾವು ಬಿಡ್ತಾ ಹೋಗ್ತೇವೆಯೋ ಹಾಗೆ ನಮಗೆ ಸಜ್ಜನರ ಸಂಘ ನಮಗೆ ದೊರೀತಾ ಹೋಗ್ತದೆ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಸಜ್ಜನರ ಸಂಘವನ್ನು ನಾವು ಪ್ರತಿನಿತ್ಯವೂ ಕೂಡ ಮಾಡಬೇಕಂತೆ. ಆದ್ದರಿಂದ ಎಲ್ಲ ರೀತಿಯಲ್ಲಿ ಆ ಸಜ್ಜನರ ಸಂಘ ಸಿಗಬೇಕು ಅಂತಾದರೆ ಅದು ಕೂಡ ನಾವು ಪೂರ್ವಜನ್ಮದಲ್ಲಿ ಪುಣ್ಯವನ್ನು ಮಾಡಿರಬೇಕು. ಹಾಗಾಗಿ ಇವತ್ತಿನ ದಿವಸ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ದೇಹಕ್ಕೆ ಗಾಯಗಳು ಆಗುವಂಥ ಸಾಧ್ಯತೆ ಇದೆ. ಇನ್ನು ಶತ್ರುಗಳ ಕಾಟ ನಮಗೆ ಆಗುವಂಥ ಸಾಧ್ಯತೆ, ಹೆಂಡತಿಯಿಂದ
ಇವತ್ತಿನ ದಿವಸ ಸಹಕಾರ ಹೇಳುವಂಥದ್ದು ಸಿಗ್ತದೆ. ಹಾಗೆ ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ, ಪರಿಹಾರಕ್ಕಾಗಿ ದತ್ತಾತ್ರೇಯ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಅಧಿಕವಾದಂಥ ವ್ಯಯ. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮ ಇಂಥವರಿಗೆ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಉದರ ಬಾಧೆ, ಹೊಟ್ಟೆ ನೋವು ಬರುವಂಥ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಲಾಭ ಆಗುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಗೋಗ್ರಾಸ, ಹಸುವಿಗೆ ಗ್ರಾಸ ಅಂದರೆ ನಾವು ಅದಕ್ಕೆ ಅದು ಏನು ತಿಂತದೆಯೋ ಆಹಾರವನ್ನು ಕೊಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಸಿಂಹರಾಶಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ಕೃಷಿ ಕ್ಷೇತ್ರಗಳಲ್ಲಿ ವಿಘ್ನ ಬರುವಂಥದ್ದು. ಯಾಕಂದರೆ ಇವಾಗ ಮಳೆ ಪ್ರಾರಂಭ ಆಗುವಂಥ ಸಂದರ್ಭ. ಆದರೆ ಮಳೆಗಾಲ ಪ್ರಾರಂಭ ಆದಾಗ ನಮಗೆ ಏನು ಕೆಲಸ ಮಾಡಬೇಕು, ಯಾವುದು ಅಡಿಕೆ ಬೆಳೆಗಾರರು ಅಥವಾ ಭತ್ತ ಇನ್ನಿತರ ಯಾವುದೇ ಕೃಷಿಕರಿಗೆ ಇದ್ದರೆ ಅದು ಎಲ್ಲರೂ ಸ್ವಲ್ಪ ಉಪಕರಣ. ಯಾಕಂದರೆ ಈಗ ಸಾಮಾನ್ಯವಾಗಿ ಆದಷ್ಟು ಯಂತ್ರೋಪಕರಣಗಳಿಂದಲೇ ಕೆಲಸ ಆಗುವಂಥದ್ದು. ಆದ್ದರಿಂದ ಅದು ಸ್ವಲ್ಪ ಹಾಳಾಗುವಂಥದ್ದು. ಅಥವಾ ಹವಾಮಾನ ವೈಪರೀತ್ಯದಲ್ಲೂ ಕೂಡ ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ವಿಘ್ನ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವಿಘ್ನ ಬರುವಂತಹ ಸಾಧ್ಯತೆ ಇದೆ. ಇನ್ನು ನೀರಿನಿಂದ ತೊಂದರೆ ಆಗುವಂತಹ ಸಾಧ್ಯತೆ. ಒಂದು, ಆ ನಾವು ನೀರನ್ನು ಕುಡಿಯೋದರಿಂದಲೂ ತೊಂದರೆ ಆಗುವಂಥದ್ದು, ಅಥವಾ ನೀರಿಗೆ ಹೋಗೋದರಿಂದಲೂ ಕೂಡ, ನೀರಿಗೆ ಇಳಿಯೋದರಿಂದಲೂ ಕೂಡ ನಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಮಂತ್ರಗಳಿಂದ ಇವತ್ತಿನ ದಿವಸ ಶಾಂತಿ, ನೆಮ್ಮದಿ ಹೇಳುವಂಥದ್ದು ಸಿಗ್ತದೆ. ಯಂತ್ರ ನಾವು ಧರಿಸುವುದರಿಂದ ಅಥವಾ ಮಂತ್ರ ಪಠಣದಿಂದ. ಹಾಗೆ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಸಹೋದರರಲ್ಲಿ ಕಲಹ, ಹಾಗೆ ಪ್ರಯಾಣದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಬಂಧುಗಳ ಸಹಕಾರ, ಹಾಗೆ ಕೃಷಿ ಕ್ಷೇತ್ರಗಳಲ್ಲಿ ಇವತ್ತಿನ ದಿವಸ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಮಾರ್ಗಂ ಕ್ಷೇಮಕರಿ ರಕ್ಷೇತ್ ವಿಜಯ ಸರ್ವತ ಸ್ಥಿತ ರಕ್ಷಾಹೀನಂತು ಯತ್ಸ್ಥಾನಂ ವರ್ಜಿತಂ ಕವಚೇನತು. ಈ ಮಂತ್ರವನ್ನು ಕೇಳೋದರಿಂದ ಅಥವಾ ಹೇಳೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಮೊದಲನೆಯ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಹಾಗೆಯೇ ಆ ರಾಶಿಗಳಲ್ಲಿ ಇರುವಂತಹ ದೋಷಗಳಿಗೆ ಪರಿಹಾರ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಇದೀಗ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ಗುರುಗಳನ್ನು ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂಥವರು TV ಸ್ಕ್ರೀನ್ ಮೇಲೆ ಅವರ ನಂಬರನ್ನು ಡಿಸ್ಪ್ಲೇ ಮಾಡ್ತೀವಿ. ಹಾಗೆಯೇ ಧಾರ್ಮಿಕ ಕಾರ್ಯಗಳನ್ನು ಮಾಡಿಸಬೇಕು ಅಂತ ಆಸಕ್ತಿ ಇರುವಂಥವರು, ಅಥವಾ ಜಾತಕವನ್ನು ಬರೆಸಬೇಕು, ಅಥವಾ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಸೂಕ್ತ ಸಲಹೆಯನ್ನು ಪಡ್ಕೊಳ್ಬೇಕು ಅಂತ ಆಸಕ್ತಿ ಇರುವಂಥವರು ಮಲ್ಲೇಶ್ವರಂನ 5ನೇ ಕ್ರಾಸ್ 5ನೇ ಮೇನ್ನಲ್ಲಿರುವಂತಹ ಜಂಬೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗುರುಗಳನ್ನು ತಾವು ನೇರ ಭೇಟಿಯಾಗಬಹುದು. ಹಾಗೆಯೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮದ ನಂತರ ಮತ್ತಷ್ಟು ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಅಮಾವಾಸ್ಯೆ ಅಂತಂದರೆ ಏನು, ಹಾಗೆಯೇ ಅಮಾವಾಸ್ಯೆ ಒಂದು ಶುಭನ ಅಶುಭನ, ಇದರ ಜೊತೆಗೆ ಅಮಾವಾಸ್ಯೆಯ ದಿನದಂದು ಯಾವೆಲ್ಲ ಕಾರ್ಯಗಳನ್ನು ನಾವು ಮಾಡಬಹುದು, ಯಾವ ಕಾರ್ಯಗಳನ್ನು ಮಾಡಬಾರ್ದು, ಹಾಗೆಯೇ ಈ ಅಮಾವಾಸ್ಯೆಯಲ್ಲಿ ಒಟ್ಟು ಎಷ್ಟು ವಿಧಗಳಿವೆ, ಇದರ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳೇ. ಅಮಾವಾಸ್ಯೆ ಅಂತಂದರೆ ನಾವು ಯಾವ ರೀತಿ, ಅದಕ್ಕೆ ಅಮಾವಾಸ್ಯೆ ಹೇಳುವಂಥದ್ದು ಕತ್ತಲು, ನಮಗೆ ಗೊತ್ತಿದ್ದಂಗೆ ಅದು ಕತ್ತಲು. ಆದರೆ ಆವತ್ತಿನ ದಿವಸ ನಾವು ಈಗ ಯಾವುದೇ ಸಂಸ್ಕಾರ ಕರ್ಮವನ್ನು ಅಮಾವಾಸ್ಯೆ ದಿವಸ ಮಾಡೋದಿಲ್ಲ. ಹೇಗೆಂದರೆ ಯಾವುದು, ಈಗ ಜಾತಕರ್ಮ, ನಾಮಕರಣ, ಮದುವೆ, ಉಪನಯನ ಅಥವಾ ಗೃಹ ಪ್ರವೇಶ ಇತ್ಯಾದಿ ಈ ಎಲ್ಲ ಕಾರ್ಯಕ್ರಮವನ್ನು ಕೂಡ ಅಮಾವಾಸ್ಯೆ ದಿವಸ ಮಾಡೋದಿಲ್ಲ. ಹಾಗಾಗಿ ಇನ್ನು ಯಾವುದು ಈ ವಾಹನವನ್ನು ತೆಗೆದುಕೊಳ್ಳುವಂಥದ್ದು
ಅಥವಾ ವಾಹನ ಪೂಜೆಯನ್ನು ಮಾಡತಕ್ಕಂಥದ್ದು ಅಥವಾ ಎಲ್ಲ ಬಂಗಾರವನ್ನು ಖರೀದಿಸುವಂಥದ್ದು, ಇದು ಅಮಾವಾಸ್ಯೆ ದಿವಸ ತುಂಬ ಶ್ರೇಷ್ಠವಂತೆ. ಹಾಗಾಗಿ ಈ ಎಲ್ಲ ಈ ಬಂಗಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅದಕ್ಕೆ ಅಥವಾ ಬೆಳ್ಳಿ ಅಥವಾ ವಜ್ರ ವೈಢೂರ್ಯ ಇದನ್ನು ಖರೀದಿ ನಾವು ಮಾಡೋದಿದ್ದರೆ ಅವತ್ತು ಇವತ್ತು ಅಂದರೆ ಅಮಾವಾಸ್ಯೆ ದಿವಸ ಅಥವಾ ಅಮಾವಾಸ್ಯೆ ದಿವಸನೇ ನಾವು ಅದನ್ನು ಖರೀದಿ ಮಾಡೋದರಿಂದ ಲಕ್ಷ್ಮಿ ಯಾವತ್ತೂ ಕೂಡ ನಮ್ಮ ಮನೆಯಲ್ಲಿ ಅವಳು ನೆಲೆಸ್ತಾಳಂತೆ. ಯಾವ ರೀತಿ ಈ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆನೆಸಬೇಕು ಅಂತ ಆದರೆ ನಾವು ಆ ರೀತಿಯಲ್ಲಿ ಲಕ್ಷ್ಮೀ ಅದಕ್ಕೆ ದಾನ ಧರ್ಮವನ್ನು ಮಾಡಬೇಕಂತೆ. ಅದಕ್ಕೆ ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ ಮಿತ್ರ ಬಾಂಧವಾ ಜಿಹ್ವಾಗ್ರೆ ಮರಣಂ ಪ್ರಾಪ್ತಂ ಜಿಹ್ವಾಗ್ರೆ ಬಂಧನಂ ಪ್ರಾಪ್ತಂ ಜಿಹ್ವಾಗ್ರೆ ಮರಣಂ ಧ್ರುವಂ ಅಂತ ಒಂದು ಶ್ಲೋಕ ಹೇಳ್ತದೆ. ಹಾಗಾಗಿ ಆ ಲಕ್ಷ್ಮಿಯನ್ನು ನಾವು ಆರಾಧನೆಯನ್ನು ಮಾಡತಕ್ಕಂಥವರು ಅಮಾವಾಸ್ಯೆ ದಿವಸನೇ ನಾವು ಅವಳ ಪೂಜೆಯನ್ನು ಮಾಡತಕ್ಕಂಥದ್ದು. ಯಾಕೆಂದರೆ ಎಲ್ಲ ರೀತಿಯಲ್ಲೂ ಕೂಡ ಅಮಾವಾಸ್ಯೆಯಲ್ಲಿ ಸಾಮಾನ್ಯವಾಗಿ ಅನೇಕ ವಿಧಗಳು ಇದ್ದಾವೆ. ಅನೇಕ ರೀತಿಯ ವಿಧಗಳು ಅಂದರೆ ಈಗ ಭೀಮನ ಅಮಾವಾಸ್ಯೆ ಅಂತ ಹೇಳ್ತೇವೆ, ಹಾಗೆ ಅಳಿಯನ ಅಮಾವಾಸ್ಯೆ ಅಂತ ಹೇಳ್ತೇವೆ, ಎಳ್ಳು ಅಮಾವಾಸ್ಯೆ ಅಂತ ಹೇಳುತ್ತೇವೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅಮಾವಾಸ್ಯೆ ಹೆಸರು, ಯಾಕಂದರೆ ಅಮಾವಾಸ್ಯೆ ಹೇಳೋದು ಒಂದೇ, ಆದರೆ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಕರಿತೇವೆ, ಕಾಣ್ತೇವೆ. ಸಾಮಾನ್ಯವಾಗಿ 4 ರೀತಿಯಿಂದ ನಮಗೆ ಅದನ್ನು ಕರೆಯುವಂಥದ್ದು ರೂಢಿ ಇದೆ. ಹಾಗೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಈಗ ವರ್ಷಕ್ಕೆ ಎಷ್ಟು ಅಮಾವಾಸ್ಯೆ ಬರ್ತದೆ, 12 ಅಮಾವಾಸ್ಯೆ ಬರ್ತದೆ. ಹಾಗೆ 12 ಅಮಾವಾಸ್ಯೆಗೆ ಒಂದೊಂದು ಹೆಸರು ಕೂಡ ಇದ್ದಾವೆ. ಅಂದರೆ ಅವರವರ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ, ಅವರವರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ರೀತಿಯಲ್ಲೂ ಕೂಡ ಅಮಾವಾಸ್ಯೆ ಆಚರಣೆ ಹೇಳುವಂಥದ್ದು ಉಂಟು. ಮತ್ತು ವಿಶೇಷವಾಗಿ ನಾವು ಅಮಾವಾಸ್ಯೆ ದಿವಸ ಏನು ಮಾಡಬೇಕು ಅಂತಾದರೆ, ಅಮಾವಾಸ್ಯೆ ದಿವಸ ಶ್ರಾದ್ದಗಳನ್ನು ಮಾಡ್ತಾರಂತೆ. ಅಮಾವಾಸ್ಯೆ ದಿವಸ ಈಗ ಯಾರಿಗೂ ಗೊತ್ತಿಲ್ಲ, ಅವರಿಗೆ ಶ್ರಾದ್ದದ ತಂದೆ ತಾಯಿ ತೀರ್ಕೊಂಡಾಗ ಅವರಿಗೆ ಯಾವುದೇ ತಿಥಿಗಳು ಗೊತ್ತಿಲ್ಲ ಇದ್ದಾಗ ಅಮಾವಾಸ್ಯೆ ದಿವಸ ಮಾಡುವಂಥದ್ದು ಅದು ಒಂದು ಪದ್ಧತಿ ಇದೆ. ಅಮಾವಾಸ್ಯೆ ದಿವಸ ವಿಶೇಷವಾಗಿ ತರ್ಪಣವನ್ನು, ಪಿತೃತರ್ಪಣವನ್ನು, ಎಲ್ಲ ರೀತಿ ತರ್ಪಣವನ್ನು, ದೇವತರ್ಪಣ, ಋಷಿ ತರ್ಪಣ, ಹಾಗೆ ಪಿತೃತರ್ಪಣ, ಇದೆಲ್ಲ ತರ್ಪಣವನ್ನು ಕೂಡ ಅಮಾವಾಸ್ಯೆ ದಿವಸ ಕೊಡ್ತಾರಂತೆ. ಅಮಾವಾಸ್ಯೆ ದಿವಸ ಕೊಡೋದರಿಂದ ಎಲ್ಲ ಪಿತೃಗಳು ತೃಪ್ತರಾಗ್ತಾರಂತೆ. ಹಾಗಾಗಿ ವಿಶೇಷವಾಗಿ ಅಮಾವಾಸ್ಯೆ ದಿವಸ ಆಚರಣೆ ನಾವು ಮಾಡುವಂಥದ್ದು ತರ್ಪಣಕ್ಕೆ ಸಂಬಂಧಪಟ್ಟಂತೆ, ಪಿತೃತರ್ಪಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಶ್ರಾದ್ದಕ್ಕೆ ಸಂಬಂಧಪಟ್ಟಂತೆ ತುಂಬ ಶ್ರೇಷ್ಠವಾದದ್ದು. ಇನ್ನು ಕೆಲವು ಯಾವುದೋ ಶಕ್ತಿಯ ಒಲಿಸುವಿಕೆ ಅಥವಾ ಶಕ್ತಿಯ ಆರಾಧನೆಯನ್ನು ಮಾಡಬೇಕು, ಜಪ ತಪವನ್ನು ಮಾಡಬೇಕಾದರೂ ಕೂಡ ಅಮಾವಾಸ್ಯೆ ದಿವಸಲೂ ಕೂಡ ಆ ಜಪವನ್ನು ಮಾಡುವಂಥದ್ದು ತುಂಬ ಶ್ರೇಷ್ಠ ಅಂತ ಹೇಳಿದ್ದಾರೆ. ಯಾಕೆಂದರೆ ಆ ಅಮಾವಾಸ್ಯೆ ಅಂದರೆ ಅದು ನಮಗೆ ಭಯದ ವಾತಾವರಣ ಬರ್ತದೆ, ಅಂಧಕಾರ, ತಮಸ್ಸು, ಕತ್ತಲು, ಇದೆಲ್ಲ ಅಮಾವಾಸ್ಯೆಯಲ್ಲಿ ಇರುವಂಥದ್ದು. ಆದರೆ ನಾವು ಆ ಸಂದರ್ಭದಲ್ಲಿ ಏನು ಮಾಡಬೇಕು ಕೇಳಿದ್ರೆ, ಅಮಾವಾಸ್ಯೆ ಕತ್ತಲು ಇರುವಾಗ ನಾವು ಬೆಳಕಿನೆಡೆಗೆ ಹೋಗಬೇಕು. ಅದೇ ಆ ಭಗವಂತನೆಡೆಗೆ ನಾವು ಹೋಗಬೇಕು ಅಂತಾದರೆ ಅಮಾವಾಸ್ಯೆ ದಿವಸ ನಾವು ಜಪತಪವನ್ನು ಕೂಡ ಮಾಡೋದರಿಂದ ವಿಶೇಷವಾಗಿ ಶಕ್ತಿ ಹೇಳುವಂಥದ್ದು ನಮಗೆ ಬರ್ತದೆ. ಅದು ಆಧ್ಯಾತ್ಮಿಕವಾಗಿಯೂ ಶಕ್ತಿ ಬರ್ತದೆ, ವ್ಯಾವಹಾರಿಕವಾಗಿಯೂ ಶಕ್ತಿ ಬರ್ತದೆ, ಪ್ರಾಪಂಚಿಕವಾಗಿಯೂ ಎಲ್ಲ ರೀತಿಯಿಂದಲೂ ಕೂಡ ಅಮಾವಾಸ್ಯೆ ದಿವಸ ನಾವು ಜಪತಪವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಸರಿ ಗುರುಗಳೇ, ಅಮಾವಾಸ್ಯೆಯ ವಿಶೇಷತೆ ಏನು? ಅಮಾವಾಸ್ಯೆ ಶುಭನ ಅಶುಭನ? ಇದರ ಜೊತೆಗೆ ಅಮಾವಾಸ್ಯೆಯಲ್ಲಿ ಎಷ್ಟು ವಿಧಗಳಿವೆ ಮತ್ತು ಅಮಾವಾಸ್ಯೆಯನ್ನು ನಾವು ಹೇಗೆ ದಿನವನ್ನು ಆಚರಣೆ ಮಾಡಬೇಕು, ಈ ವಿಚಾರದ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಉಳಿದಂತಹ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಆ ಒಂದು 6 ರಾಶಿಗಳಿಗಿರುವಂತಹ ದೋಷಗಳೇನು ಮತ್ತು ಆ ದೋಷಕ್ಕೆ ಪರಿಹಾರಗಳೇನು, ಇದನ್ನು ಕೂಡ ತಿಳಿಸ್ಕೊಡಿ ಗುರುಗಳೇ. ಇನ್ನು ತುಲಾರಾಶಿಯಲ್ಲಿ ಇರೋರಿಗೆ ಇವತ್ತಿನ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಸ್ಥಾನ ಅವರವರ ವೃತ್ತಿಯಲ್ಲಿ ಚ್ಯುತಿಯಾಗುವಂಥ ಸಾಧ್ಯತೆ ಇದೆ. ಸಹೋದರರ ಸಹಕಾರ ಹೇಳುವಂಥದ್ದು ಸಿಗ್ತದೆ. ಇನ್ನು ಕೆಲಸಗಾರರಿಂದಲೂ ಕೂಡ ಸಹಾಯ. ಹಾಗೆ ಪರಿಹಾರಕ್ಕಾಗಿ ಗುರು
ಗುರುದೇವರಿಗೆ ಅರ್ಚನೆ ಮಾಡುವುದರಿಂದ. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಧನಧಾನ್ಯ ವೃದ್ಧಿ, ಹಾಗೆ ಮೃಷ್ಟಾನ್ನ ಭೋಜನ ಹೇಳುವಂಥದ್ದು ಇವತ್ತು ಸಿಗುವಂಥದ್ದು. ಇನ್ನು ತಲೆನೋವು ಸ್ವಲ್ಪ ಮಟ್ಟಿಗೆ ತಲೆನೋವು ಬರುವಂಥ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಅನುಕೂಲ ಇದೆ. ಪರಿಹಾರಕ್ಕಾಗಿ ಧ್ಯಾನವನ್ನು ಮಾಡುವುದರಿಂದ ಅನುಕೂಲ ಇದೆ. ಇನ್ನು ಧನುರಾಶಿಯಲ್ಲಿರುವವರಿಗೆ ಅಧಿಕ ವ್ಯಯ ಆಗುವಂಥ ಸಾಧ್ಯತೆ ಇದೆ. ವೈರಿಗಳಿಂದ ತೊಂದರೆ, ಹಾಗೆ ಪೂಜೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ, ದೇವತಾ ದರ್ಶನ ಮಾಡುವಂಥ ಸಾಧ್ಯತೆ ಇದೆ. ಗುರು ಹಿರಿಯರ ಸೇವೆ, ಪರಿಹಾರಕ್ಕಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಬೇಕು. ಇನ್ನು ಮಕರ ರಾಶಿಯಲ್ಲಿರೋರಿಗೆ ಧನಸ್ಥಾನದಲ್ಲಿ ತೊಂದರೆ, ಯಾರು ವೃತ್ತಿಯಲ್ಲಿ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ, ಧನ ನಾವು ಗಳಿಕೆ ಮಾಡುವಂಥದ್ದು. ಹಾಗಾಗಿ ನಾವು ಆದಷ್ಟು ಇನ್ನು ಅಧಿಕ ಖರ್ಚಾಗುವಂಥ ಸಾಧ್ಯತೆ ಇದೆ. ವೈರಿಗಳಿಂದ ತೊಂದರೆ, ನಾವು ಯಾವ ರೀತಿ ಆದಷ್ಟು ವೈರಿಗಳಿಂದ ನಾವು ದೂರ ಇರಬೇಕಂತೆ. ಹಾಗೆ ಬೆಟ್ಟ ಗುಡ್ಡಗಳಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ನಾವು ಒಬ್ಬರೇ ಯಾರು ಕೂಡ ಬೆಟ್ಟಕ್ಕೆ ಹೋಗಬಾರ್ದು, ಅಥವಾ ನಿರ್ಜನ ಪ್ರದೇಶಕ್ಕೆ ನಾವು ಹೋಗಬಾರ್ದು, ಅಥವಾ ಯಾರೋ ಕರೀತಾರೆ ಅಂತ ನಾವು ಅವರು ಕರೆದಿದ್ದಾರೆ ಅಂತ ನಾವು ಹೋಗಬಾರ್ದಿರುತ್ತೆ. ಯಾಕೆಂದರೆ ಈಗಿನ ಈ ಕಲಿಯುಗದಲ್ಲಿ ಯಾವುದು ಎಷ್ಟೊತ್ತಿಗೆ ಏನಾಗ್ತದೆ ಏನಿರ್ತದೆ ಹೇಳೋದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ನಾವು ಆ ಒಂದು ವಾತಾವರಣವನ್ನು ನೋಡಿಕೊಂಡು, ಅಥವಾ ಅವರ ಒಂದು ಅಥವಾ ಯಾರು ಕರೀತಾ ಇದ್ದಾರೆ ಅವರನ್ನು ನೋಡಿಕೊಂಡು ನಾವು ಅಥವಾ ಪರಿಶೀಲಿಸಿ ಅವರ ಸಂಘವನ್ನು ಮಾಡುವಂಥದ್ದು ತುಂಬ ಉತ್ತಮ. ಯಾಕೆಂದರೆ ಅತಿ ವಿನಯಂ ಧೂರ್ತ ಲಕ್ಷಣಂ ಎಂಬಂತೆ ವಿನಯದಿಂದ ಮಾತಾಡಿಕೊಂಡು ಅವ್ರು ಕರೀತಾರೆ. ಯಾಕೆಂದರೆ ಯಾರು ಆ ಕೆಟ್ಟ ಕೆಲಸವನ್ನು ಮಾಡೋರು ಇರ್ತಾರೋ ಅವರು ತುಂಬ ವಿನಯದಿಂದ ಮಾತಾಡ್ತಾರೆ. ತುಂಬ ನಮ್ಮನ್ನು ಅವರು ಏರಿಸ್ತಾರೆ ಅಂತ ಹೇಳಿದ ತಕ್ಷಣವೇ ಗೊತ್ತಾದ ತಕ್ಷಣ ನಾವು ತಿಳ್ಕೊಳ್ಬೇಕು, ಇವರು ಧೂರ್ತರು ಅಂತ. ಹಾಗಾಗಿ ಆದಷ್ಟು ನಾವು ಅವರಿಂದ ದೂರ ಇರುವಂಥದ್ದು ತುಂಬ ಮುಖ್ಯ. ಹಾಗಾಗಿ ದತ್ತಾತ್ರೇಯ ಹೋಮವನ್ನು ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ಒಡವೆ ಮತ್ತು ವಸ್ತುಗಳ ಲಾಭ ಆಗುವಂಥದ್ದು, ಅಥವಾ ಯಾವುದೇ ನಾವು ಅದನ್ನು ಖರೀದಿ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ವಾಹನದಿಂದ ನಮಗೆ ಅನುಕೂಲ ಲಾಭ ಆಗುವಂಥ ಸಾಧ್ಯತೆ ಇದೆ. ಅದು ವಾಹನವನ್ನು ಯಾವುದೇ ಕಾರು ಅಥವಾ ಬೈಕು ಇತ್ಯಾದಿ ಯಾವ ವ್ಯಾಪಾರಸ್ಥರು ಯಾರು ಇರ್ತಾರೋ ಅದರಿಂದಲೂ ಕೂಡ ವಾಹನ ಲಾಭ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ವ್ಯಾಪಾರಿಗಳಿಗೆ ಲಾಭ ಆಗುವಂಥ ಸಾಧ್ಯತೆ ಇದೆ. ತಂಪು ಪಾನೀಯದವರಿಗೆ ಅನುಕೂಲ. ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಬರುವಂಥ ಸಾಧ್ಯತೆ ಇದೆ. ಹಾಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಮೀನರಾಶಿಯಲ್ಲಿರುವವರಿಗೆ ವೃತ್ತಿಯಲ್ಲಿ ಅನುಕೂಲ, ಹಾಗೆ ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಯಾಗ ಯಜ್ಞಗಳಿಗೆ ಇವತ್ತಿನ ದಿವಸ ಸ್ವಲ್ಪ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಶ್ರೀಕೃಷ್ಣ ಅಷ್ಟೋತ್ತರ ಮಾಡುವುದರಿಂದ, ಯಾಕೆಂದರೆ ಯಾಗ ಯಜ್ಞಗಳಿಗೆ ಎಲ್ಲ ತೊಂದರೆ ಬರ್ತಾ ಇರೋದರಿಂದ ಭಗವಂತನ ಸ್ಮರಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಹಾಗಾಗಿ ಇವತ್ತಿನ ದಿವಸ ಯಾರು ಕೂಡ ಭಯಪಡಬೇಕಾದ್ದೇನಿಲ್ಲ. ಯಾಕೆಂದರೆ 12 ರಾಶಿ 27 ನಕ್ಷತ್ರ ಇದು ಯಾರದ್ದೇ ಇದ್ದರೂ ಕೂಡ ಅದು ನಮ್ಮ ಪೂರ್ವಜನ್ಮದ ಕರ್ಮದ ಫಲವಾಗಿ ನಮಗೆ ಇವತ್ತಿನ ದಿವಸ ಲಾಭ ನಷ್ಟ ಸುಖ ದುಃಖ ಇದೆಲ್ಲವೂ ಸಿಗ್ತದೆ. ಆದರೆ ನಮಗೆ ದುಃಖ ಬಂದಿದೆ ಅಂತ ನಾವು ಯಾವತ್ತೂ ಭಯವನ್ನು ಪಡದೆ ಹಾಗೆ ಧೈರ್ಯದಿಂದ ಮುನ್ನುಗ್ಗಿ ಭಗವಂತನ ಸ್ಮರಣೆಯನ್ನು ಮಾಡೋದರಿಂದಲೇ. ಯಾಕೆಂದರೆ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ನಡಿಬೇಕು ಮುನ್ನುಗ್ಗಬೇಕು. ಯಾಕೆಂದರೆ ಹಿಂದೆ ಅವರು ಆ ರೀತಿಯಲ್ಲಿ ಹೊರ ದೇಶಕ್ಕೆ ಹೋದಾಗ ಅವರು ಆ ಚಿಕಾಗೋದಲ್ಲಿ ನಡೆದಂಥ ಆ ಒಂದು ಸಂದರ್ಭದಲ್ಲಿ ಅವರು ಇಂಗ್ಲೀಷ್ನೆಲ್ಲ ಮಾತಾಡ್ತಾರೆ. ಆದರೆ ಕೊನೆಯಲ್ಲಿ ಅವರು ಕೊನೆಯಲ್ಲಿ ಮಾತಾಡಿದ್ರು, ಆದರೆ ಅವರು ಫಸ್ಟ್ ರ್ಯಾಂಕ್ ಬಂದರು. ಹಾಗಾಗಿ ಆ ರೀತಿ ಅದಕ್ಕಾಗಿ ನಾವು ಯಾವುದಕ್ಕೂ ಹೆದರಬಾರ್ದು. ಯಾಕೆಂದರೆ ನಮಗೆ ಗೊತ್ತಿಲ್ಲ ಮುಂದೆ ನಾವೇ ಇರ್ತೇವೆ ಬಿಡ್ತೇವೆ, ನಮಗೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಸಾವು ನಮಗೆ ಬರ್ತದೆ ಅಂತ ಯಾರೂ ಗೊತ್ತಿಲ್ಲ, ಯಾರೂ ಇಲ್ಲಿ ಶಾಶ್ವತ ಇಲ್ಲ. ಹಾಗಾಗಿ ಏನೂ ನಾವು ಭಯಪಡದೇನೆ ಭಗವಂತನ ಸ್ಮರಣೆ ಮಾಡಿಕೊಂಡು ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಗಟ್ಟಿಯಾಗಿ ಮುನ್ನುಗ್ಗಿದ್ರೆ ಎಲ್ಲವೂ ಕೂಡ ಸಾಧ್ಯ ಹೇಳ್ತಾ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ವಿಶೇಷವಾಗಿ ಭಗವಂತನ ಸ್ಮರಣೆಯನ್ನು
ಮಾಡೋಣ. ಸರಿ ಗುರುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಪಂಚಾಂಗ ಭವಿಷ್ಯ, ಇದರ ಜೊತೆಗೆ ರಾಶಿ ಭವಿಷ್ಯಗಳ ಫಲಾಫಲ, ಅಮಾವಾಸ್ಯೆಯ ವಿಶೇಷತೆ, ಮಹತ್ವ ಮತ್ತು ಏನೆಲ್ಲ ಕಾರ್ಯಗಳನ್ನು ಮಾಡಬೇಕು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.